ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ನಾವು ಅವ್ರ ಮನೆಯಲ್ಲಿದ್ದೀವಿ. ಹೆಣ್ಮಕ್ಳೆಲ್ಲ ಕೂಡ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂತದ್ದು ಬಹಿರಂಗ ಸಭೆಗೆ. ಅವ್ರ ಮನೆ ಹೆಣ್ಮಕ್ಳೆಲ್ಲರೂ ಕೂಡ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಈ ದೇವ್ರ ಮನೆ ನೋಡ್ಬೋದು, ಇದು ಬಹಳ ಮುಖ್ಯವಾಗಿ ಶ್ರೀನಿವಾಸ್ ಅವ್ರಿಗೆ ತುಂಬಾ ಇಷ್ಟವಾದಂತ ಪ್ಲೇಸು. ಯಾಕಂದ್ರೆ ಅವ್ರಿಗೆ ಈಶ್ವರ ಅಂತ ಅಂದ್ರೆ ಇಷ್ಟ ಆಗಿರೋ ಕಾರಣ ಈ ದೇವ್ರ ಮನೆ ತುಂಬಾ ಅವ್ರಿಗೆ ಇಷ್ಟವಾಗಿರೋಂತ ಪ್ಲೇಸು. ಸೊ ಇದು ಅವರ ಫ್ಯಾಮಿಲಿ ದೊಡ್ಡದಾಗಿದೆ, ಹೆಣ್ಮಕ್ಳು ಫ್ಯಾಮಿಲಿ. ಸೊ ಫಸ್ಟ್ ಇವ್ರ ಸಂಧ್ಯಾ ಅವರ ವೈಫ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಎಲ್ರಿಗೂ ಕ್ಯೂರಿಯಾಸಿಟಿ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಇಲ್ಲ ಮೇಡಮ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 14 ವರ್ಷ ಆಯ್ತು. ಈಗ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ. ಸೊ ಹೇಗ್ ಅನ್ನಿಸ್ತಿದೆ? ಯಾಕಂದ್ರೆ ಸುಮಾರು ಸಲ ಎಲೆಕ್ಷನ್ ಟಿಕೆಟ್ ವಂಚಿತರಾಗಿದ್ರು ಯಜಮಾನ್ರು. ಟಿಕೆಟ್ ಸಿಕ್ಕಿರಕ್ಕೆ ತುಂಬಾ ಖುಷಿ ಆಗೈತೆ. ಹಂಗೆ ಎಲ್ಲಾ ಕಡೆ ಕ್ಯಾನ್ವಾಸ್ ಮಾಡ್ಕೊಂಡ್ ಬಂದಿವಿ. ಎಲ್ಲಾರು ಅದೇ ರೀತಿ ಗೆಲ್ತಾರೆ ಹೋಗ್ರಿ ಅಂತ ಹೇಳ್ತಾರೆ. ಅದೇ ಖುಷಿ ಆಗ್ಬಿಟ್ಟೈತೆ ನಮಗೆ. ಎಷ್ಟು ಖುಷಿ ಅನ್ನಿಸ್ತಿದೆ ನಿಮ್ ಯಜಮಾನ್? ತುಂಬಾ ಖುಷಿ ಆಗ್ತೈತೆ. ಅದ್ ಈ ಕಡೆ ಜನ ಸಪೋರ್ಟ್ ಜಾಸ್ತಿ, ಬಹಳ ಜಾಸ್ತಿ ಇದೆ. ಆಮೇಲೆ ಹುಡುಗರು ಸಹ ಎಲ್ಲಾ ಕಡೆನೂ ಕ್ಯಾನ್ವಾಸ್ ಮಾಡ್ಕೊಂಡ್ ಬರ್ತಾರೆ. ನೀವು ಅವ್ರ ಅದಕ್ಕೆ ಎಷ್ಟು ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀರಾ? ನಾನು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು 22 ವರ್ಷದಿಂದ ನೋಡ್ತಿದ್ದೀನಿ. ನಮ್ಮ ಮದುವೆ ಆಗಿ 22 ವರ್ಷ. ಅವಾಗಿಂದನೂ ನಾನು ಅಣ್ಣ ನೋಡ್ತಾ ಇದ್ದೀನಿ. ತುಂಬಾ ಒಳ್ಳೆ ವ್ಯಕ್ತಿ. ಜನಗಳಿಗೆಲ್ಲ ಸೇವೆ ಮಾಡೋದು ಅಂದ್ರೆ ಎಲ್ಲ ತುಂಬಾ ಇಷ್ಟ. ಅವ್ರ ಅಧಿಕಾರ ಇಲ್ಲದೆ ಇದ್ದಾಗೂ ತುಂಬಾ ಸೇವೆ ಮಾಡಿದ್ದಾರೆ. ಅಧಿಕಾರ ಸಿಕ್ಕರೆ ಇನ್ನೂ ಚೆನ್ನಾಗಿ ಸೇವೆ ಮಾಡ್ತಾರೆ. ನಿಮ್ಗೆ ಹೇಗ್ ಅನಿಸ್ತಾರೆ ಅವರು? ನೀವು ಅವರ ಅತಿಥಿಯಾಗಿ? ನಮಗೆ ಒಳ್ಳೆ ಅಣ್ಣನೇ, ಎಲ್ಲದಕ್ಕೂ ಸ್ಪಂದಿಸ್ತಾರೆ. ನಾವು ಈ ಎಲೆಕ್ಷನ್ ಅಲ್ಲಿ ಗೆದ್ ಬರ್ಲಿ ಅಂತ ನಾವು ಹಾರೈಸ್ತೇವೆ. ಯಾಕಂದ್ರೆ ಅತ್ತಿಗೆದಿರ್ನ ಸೆಕೆಂಡ್ ತಾಯಿ ಅಂತ ಅಂತಾರೆ. ಶ್ರೀನಿವಾಸನ್ನ ನೋಡಿದ್ರೆ ಅವರು ಈ ಎಲೆಕ್ಷನ್ ನಲ್ಲಿ ನಿಂತ ಕ್ಯಾಂಡಿಡೇಟ್ ಅನ್ಸಲ್ಲ, ಒಳ್ಳೆ ಮುಗ್ಧ ಮಗು ತರ ಅಂತ ಅನ್ಸ್ತಾರೆ. ನಿಮಗೆ ಮನೇಲಿ ಹೇಗ ಅವರು? ನಮಗೆ ಒಳ್ಳೆ ಚೆನ್ನಾಗಿ ಮಾತಾಡ್ಸ್ತಾರೆ. ನಮ್ಗೆ ಸ್ವಲ್ಪ ಅಣ್ಣ ಅಂದ್ರೆ ಸ್ವಲ್ಪ ಭಯ. ಏನಿಲ್ಲ ಮೇಡಮ್, ನಾವು ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ, ಗೌರವದಿಂದನೇ ಇದೀವಿ. ಹಂಗಾಗಿ ಅವ್ರಿಗೂ ನಮಗೂ ಸ್ವಲ್ಪ ಡಿಸ್ಟಿಂಕ್ಷನ್ ಇದೆ ಅಷ್ಟೇ. ಸಾಮಾನ್ಯರಲ್ಲಿ ಸಾಮಾನ್ಯರು. ಇಲ್ಲ ಯಾವಾಗ್ಲೂನು ಖುಷಿಯಾಗೇ ಇರ್ತಾರೆ. ನಾವು ಸುಮ್ನೆ ಇದ್ರೂನು ಮಾತಾಡ್ಬೇಕಾರೆಲ್ಲ ಖುಷಿಯಾಗೆ ಮಾತಾಡ್ತಾರೆ. ಆತರ ಎಲ್ಲ ಏನೂ ಇಲ್ಲ, ಯಾವಾಗ್ಲೂ ಹ್ಯಾಪಿ ಮ್ಯಾನೆ. ನೀವು ಬಹಳ ಹತ್ರದಿಂದ ನೋಡಿರುವಂತ ವ್ಯಕ್ತಿ ಅಲ್ಲ, ಕೋಪ ಯಾವ ಕಾರಣಕ್ಕೆ ಬರುತ್ತೆ ಅವ್ರಿಗೆ? ಕೋಪ ಮಾಡ್ಕೊಳಲ್ರಿ, ಕಡಿಮೆ. ಅಂದ್ರೆ ಅವ್ರು ಮಾತಾಡ್ಸೋದ್ ಕಮ್ಮಿ, ರೆಸ್ಪೆಕ್ಟ್ ಜಾಸ್ತಿ. ಅವ್ರು ಯಾವಾಗೂ ಮಾತಾಡ್ಸೋದೇ ಇಲ್ಲ, ಹಬ್ಬದಾಗ ಅಷ್ಟೇ. ಹಂಗಾಗಿ ಅವ್ರಿಗೊಂದ್ ಸ್ವಲ್ಪ ಭಯ. ಹೆಂಗಿರ್ತಾರೆ ಮನೆಯಲ್ಲಿ? ಕ್ಲೋಸ್, ಎಲ್ಲರ ಜೊತೆನೆ ಹಂಗೆ ಇರ್ತಾರೆ. ಈ ಎಲೆಕ್ಷನ್ ಬೇರೆ ಶುರುವಾಗಿದೆ ಅಲ್ಲ, ಹೆಂಗಿತ್ತು ಅವರ ಮಾತುಕತೆ ಮನೆಯಲ್ಲಿ? ಆ ಖುಷಿ? ಅವರು ತುಂಬಾ ಖುಷಿ ಪಟ್ಟಾರೆ. ಟಿಕೆಟ್ ಸಿಕ್ಕಾಗಿಂದ ಮನೆಗೆ ಇಲ್ಲ, ಹೊರಗಡೆನೆ ಅಡ್ಡಾಡ್ತಾ ಇದಾರೆ. ಅಂದ್ರೆ ನಿಮ್ಗಳಿಗೆಲ್ಲ ಏನಾದ್ರು ಟೆನ್ಷನ್ ಇದೆಯಾ? ಅವರು ಇಷ್ಟೊಂದು ಅಂದ್ರೆ ಇಷ್ಟು ಓಡಾಡ್ತಾ ಇದಾರೆ. ಹೌದು. ನೀವು ಇವಾಗೆಲ್ಲ ಆಚೆ ಹೋಗ್ತಿದ್ದೀರಲ್ವಾ ಜನಕ್ಕೆ? ಜನಾಭಿಪ್ರಾಯ ಕೇಳಿ ಏನ್ ಅನ್ಸುತ್ತೆ? ಇಲ್ಲ ಮೇಡಮ್, ತುಂಬಾ ಖುಷಿ ಇದೆ. ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡ್ತಾರೆ. ನೋಡೋಣ, ಈ ಸರಿ ನಮಗೂ ಒಂದು ಅವಕಾಶ ಇದೆ ಅಂತ ನಾವು ಅನ್ಕೊಂತಿದೀವಿ. ಎಲ್ಲರೂ ಅದೇ ಇದ್ರಲ್ಲೇನೆ ನಾವು ಕಾಯ್ತಾ ಇದೀವಿ. ಎಲ್ಲರೂ ಸೇರಿ ಒಂದು ಅವಕಾಶ ಮಾಡ್ಕೊಡ್ಬೇಕು. ನೀವಿವಾಗ ಇಲ್ಲಿ ಜಾಸ್ತಿ ಇರೋದು ಕಾಂಗ್ರೆಸ್ 40 ವರ್ಷದಿಂದ. ಸೊ ಈ ಬಾರಿ ನಿಮ್ಗೆ ಅಂದ್ರೆ ಸ್ವಲ್ಪ ಜನ ಶ್ರೀನಿವಾಸ್ ಅವ್ರ ಮುಖ ನೋಡಿ, ಅವರ ನಡವಳಿಕೆ, ಅವ್ರಿರೋ ರೀತಿ ನೋಡಿ ಈ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಜನರ ಹತ್ರ ಹೋದಾಗ ಏನ್ ಹೇಳ್ತಾರೆ? ಬಿಜೆಪಿನೇ ಗೆಲ್ಲೋದು ಅಂತ ಹೇಳ್ತಾರೆ ಮೇಡಮ್. ನಾವು ಮುಸ್ಲಿಂ ಸೇರಕ್ ಹೋದ್ರೆ ನೀವ್ ಯಾಕೆ ಬಂದಿರಿ, ಹೋಗ್ರೆ ಮಾ ಅಣ್ಣನೇ ಗೆಲ್ಲೋದು, ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈಗ ಫ್ಯಾಮಿಲಿನೂ ಬಹಳ ಮುಖ್ಯ ಆಗುತ್ತೆ. ಒಬ್ಬ MLA ಕ್ಯಾಂಡಿಡೇಟ್ ಫ್ಯಾಮಿಲಿ ಒಂದು ವೇಳೆ ಅವ್ರು ಗೆದ್ರೆ ನೀವು ಜನರನ್ನ ಹೇಗ್ ನಡೆಸ್ಕೊತೀರಾ? ಚೆನ್ನಾಗಿ ನೋಡ್ಕೊಂತೀವಿ. ಡೋರ್ ತೆಗಿತೀರಾ? ಯಾವಾಗ್ಲೂ ಓಪನ್ ಇರ್ತೈತೆ ನಮ್ಮ ಮನೆಗೆ. ಅಧಿಕಾರ ಇಲ್ದಂಗೆ ಎನಿ ಟೈಮ್ ಓಪನ್ ಇರುತ್ತೆ. ಆತರ ಏನಿಲ್ಲ, ಇವಾಗೂ ಹೆಂಗಿದೀವೋ ಅಧಿಕಾರ ಬಂದ್ಮೇಲೂ ಹಾಗೆ ಇರ್ತೀವಿ. ನಾವ್ ಯಾವಾಗ್ಲೂನು ಹಾಗೆ ಇರ್ತೀವಿ. ನಮ್ಮ ಅಣ್ಣ ಸಾಮಾನ್ಯರಲ್ಲಿ ಸಾಮಾನ್ಯರು. ಯಾವತ್ತು ಯಾರಿಗೂ ಏನಿದೆ ಮೊದ್ಲಿಗೆ ಹೇಳ್ದಾಗೇನೆ ಏನು ಇಲ್ಲ ಅನ್ನಲ್ಲ. ಅಧಿಕಾರ ಸಿಕ್ಕರೂ ಹಾಗೆ ಇರ್ತೀವಿ, ಆತರ ಏನಿಲ್ಲ. ನೀವು ಕ್ಯಾನ್ವಾಸ್ಗೆಲ್ಲ ಹೋಗ್ತಿದ್ದೀರಾ? ಶ್ರೀನಿವಾಸ್ ಅವರು ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಕೈಗೆ ಸಿಗ್ತಿದಾರ? ಇಲ್ಲ ಮೇಡಮ್, ಅವ್ರು ತುಂಬಾ ಬ್ಯುಸಿ ಆಗಿದ್ದಾರೆ. ಹಂಗಾಗಿ ನಾವು ಸುಮ್ಮನೆ ಇರ್ತೀವಿ, ಇರಲ್ಲ. ಅವ್ರ ಹೆಲ್ತ್ ಬಗ್ಗೆ ಆಗುತ್ತೆ ಮೇಡಮ್, ಆದ್ರೆ ಟ್ಯಾಬ್ಲೆಟ್ ಎಲ್ಲ ತಗೊಂತಾರಲ್ಲ, ಮತ್ತೆ ಕಷ್ಟ ಪಡ್ಬೇಕ್ರ
ಅದಕ್ಕೆ ಹಂಗಾಗಿ ಹೋಗ್ತಾರೆ ಮೇಡಮ್. ಶ್ರೀನಿವಾಸ್ ಅವರ ಎರಡನೇ ಅಕ್ಕ. ಸೊ ಅವ್ರ ಬಗ್ಗೆ ಒಂದು ಯಾರಿಗೂ ಗೊತ್ತಿಲ್ಲದಂತ ಗುಣಗಳು ಇವಾಗ ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಅವರು ಸಾಧಾರಣ, ತುಂಬಾ ಸರಳ ವ್ಯಕ್ತಿತ್ವ, ಎಲ್ರಿಗೂ ಕನೆಕ್ಟ್ ಆಗುವಂತ ವ್ಯಕ್ತಿ ಅಂತ. ನೀವ್ ಹೇಳಿ, ಯಾವ ತರದ ವ್ಯಕ್ತಿ ಅವರು? ತುಂಬಾ ಹಾನೆಸ್ಟ್ ಇದ್ದಾನೆ, ಸರಳ ವ್ಯಕ್ತಿ, ಮೃದು ಸ್ವಭಾವದವನು, ಫ್ರೆಂಡ್ಲಿ ಆಗಿರ್ತಾನೆ. ಅವ್ರ್ ಗೆದ್ರೆ ಏನ್ ಯೂಸ್ ಮ್ಯಾಮ್ ದಕ್ಷಿಣ ಕ್ಷೇತ್ರಕ್ಕೆ? ಈಗೇನ್ ಅಭಿವೃದ್ಧಿ ಕೆಲಸ ಆಗಿಲ್ಲೋ ಅದನ್ನೆಲ್ಲ ಮಾಡ್ತಾನೆ ಅಂತ ಭರವಸೆ ಇದೆ. ಓಡಾಡ್ತಾರ? ಶ್ಯೂರ್, 100%. ಬೇರೆ ಏನೆಲ್ಲ ಯೂಸ್ ಆಗ್ಬೋದು? ಈಗ ಶೈಕ್ಷಣಿಕ ಪ್ರಾಬ್ಲಮ್ಸ್ ಇದೆ ಅಲ್ಲಿ, ವಿದ್ಯಾಭ್ಯಾಸಕ್ಕೆ ಮಕ್ಕಳುಗಳಿಗೆ ಕಾಲೇಜು ಸ್ಕೂಲ್ಗಳಿಲ್ಲ, ಹಾಸ್ಪಿಟಲ್ಸ್ ಇಲ್ಲ, ಮತ್ತೆ ಪಾರ್ಕ್ಗಳಿಲ್ಲ. ಸೊ ಅದನ್ನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಈಗ ದಾಸಕರಿಯಪ್ಪ ಸರ್ ಅವ್ರ ಕಡೆಯಿಂದ ಇವ್ರು ಏನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಮಗ? ಫಸ್ಟ್ ಸರಳ ಮತ್ತು ಪ್ರಾಮಾಣಿಕತೆ. ನಮ್ಮ ತಂದೆ ತುಂಬಾ ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿ. ಸೊ ಅದನ್ನೇ ಅವನು ಫಾಲೋ ಮಾಡ್ತಾ ಇದ್ದಾನೆ. ಸೊ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ. ನ್ಯಾಯಯುತವಾಗಿರುವಂತ ದಿಕ್ಕಿನಲ್ಲಿ ನಡೀತಾ ಇದ್ದಾನೆ ಅನ್ನೋದು ನನ್ನ ಅನಿಸಿಕೆ. ಏನ್ ಹೇಳ್ತಾ ಇದ್ರು ದಾಸಕರಿಯಪ್ಪ ಸರ್ ಅವ್ರಿಗೆ, ಮಗನಿಗೆ? ಏನಂದ್ರೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿಕ್ಕೆ ಹೇಳ್ತಾ ಇದ್ರು, ತನ್ನ ಕೈಲಾದಷ್ಟು ಸಹಾಯ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಆಮೇಲೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನಾಗ್ಲಿ ಪ್ರಾಮಾಣಿಕತೆಯಿಂದ ಮಾಡ್ಬೇಕು, ಅದನ್ನ ಹೇಳ್ತಾ ಇದ್ರು. ಎಷ್ಟು ವರ್ಷದ ಸ್ಟ್ರಗಲ್ ನೀವು ನೋಡಿದಂತೆ ಈ ಹೋರಾಟ? ನೋಡಿ ಮೇಡಮ್, ಇದು ನನ್ನ ತಂದೆ ನಿಷ್ಠೆಗೆ ತಕ್ಕ ಪ್ರತಿಫಲ. ಸೊ ಅವ್ರು ಪಟ್ಟ ಕಷ್ಟಕ್ಕೆ ಈ ಪ್ರತಿಫಲ ನಮಗೆ ಇವತ್ತು ನನ್ನ ತಮ್ಮನಿಂದ ನೋಡ್ತಾ ಇದೀವಿ ಅನಿಸ್ತಾ ಇದೆ. ಎಷ್ಟು ಇಂಪಾರ್ಟೆಂಟ್ ಗೆಲುವು? ತುಂಬಾ ಇಂಪಾರ್ಟೆಂಟ್ ಮೇಡಮ್. ಸೊ ಇದು ನಮಗೆ ಅಂತಲ್ಲ, ಇಡೀ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲಾ ಮತದಾರರಿಗೂ ತುಂಬಾ ಇಂಪಾರ್ಟೆಂಟ್ ಇದು. ಎಲೆಕ್ಷನ್ ನಿಂತಿದ್ದಾರೆ, ನೀವು ಪ್ರಚಾರ ಮಾಡ್ತಾ ಇದ್ದೀರಾ. ಆ ಒಂದು ಗೆಲುವಿನ ಒಂದು ಇದಿದೆ ನಿಮ್ಮಲ್ಲಿ, ಗೆಲ್ತಾರೆ ಅನ್ನೋ ಭರವಸೆ. ಆದ್ರೆ ಹೆಂಗಿದೆ ಮನಸ್ಥಿತಿ, ವಾತಾವರಣ? ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲೇ ಚೆನ್ನಾಗಿ ಅಂದ್ರೆ ಆ ಭಯ, ಆತಂಕ ಇದೆ ಎಲ್ರಿಗೂ. ಕಾಯ್ಬೇಕು, ದೇವ್ರ ಮೇಲೆ ಭಾರ ಹಾಕಿ. ಅಂದ್ರೆ ಜನ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ರೆಸ್ಪಾನ್ಸ್ ಬಹಳ ಚೆನ್ನಾಗ್ ಮಾಡ್ತಾ ಇದಾರೆ. ಈಗ ನೀವಿಷ್ಟು ವರ್ಷ ಆಗಿದೆ ಅಲ್ವಾ ಮದ್ವೆ ಆಗಿ ಬಂದು? ಸೊ ಅಷ್ಟು ವರ್ಷದ ರಾಜಕೀಯದಲ್ಲಿ ಅಂದ್ರೆ ರಾಜಕೀಯದಲ್ಲಿ ಓಡಾಡ್ತಾನೆ ಇದ್ದಾರೆ ಶ್ರೀನಿವಾಸ್. ಹೌದು. ಸೊ ಅವರ ಕಷ್ಟ ಸುಖ ನೀವ್ ನೋಡಿದಾಗ ಏನ್ ಅನ್ನಿಸ್ತಾ ಇತ್ತು ಅಂತ? ಅಂದ್ರೆ ಅವ್ರು ತುಂಬಾ ಪಕ್ಷಕ್ಕಾಗಿ ಕಷ್ಟ ಪಡ್ತಿದ್ರು. ಟಿಕೆಟ್ ಸಿಕ್ಕಿರಕ್ಕೆ ಅವ್ರಿಗೂ ತುಂಬಾ ಖುಷಿ ಆಗಿದೆ, ನಮಗೂ ಖುಷಿ ಆಗಿದೆ. ಗೆಲ್ಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮೇಡಮ್. ಸೇಮ್ ಈಗ ನಮ್ ಕಣ್ಣಿಗೆ ಹೇಗೆ ಸಾಧು ಸಾಫ್ಟ್ ತರ ಕಾಣಿಸ್ತಾರೋ, ಹೆಂಡತಿ ಎದುರು ಹಾಗೆ ಇರ್ತಾರೆ ಮೇಡಮ್. ಜಗಳ ಆಡಲ್ಲ ನೀವು? ಇಲ್ಲ, ಜಗಳನೇ ಆಡಲ್ಲ ಮೇಡಮ್. ನಿಜ ಯಾವಾಗೂ ಜಗಳನೇ ಆಡಲ್ಲ. ಏನ್ ವಿಚಾರಕ್ಕೂ ಜಗಳ ಇಲ್ಲ ಇಷ್ಟು ವರ್ಷದಲ್ಲಿ? ಹೌದು. ಜಗಳ ಮಾಡೋದು, ಮಾತು ಬಿಡೋದು, ಮುಗಿಸ್ಕೊಳ್ಳೋದು, ಆ ಥರದ್ದು ಏನಿಲ್ಲ. ಮತ್ತೆ ಜೊತೆಗೆ ನಾವೆಲ್ಲ ಅಲ್ಲ, ಅದು ಹೆಂಗ್ ಸಾಧ್ಯ ಹೇಳಿ? ಗಂಡ ಹೆಂಡತಿ ಮನೆಯಲ್ಲಿ ಐ ಥಿಂಕ್ ನೀವು ಜಗಳಕ್ಕೆ ಅವಕಾಶ ಕೊಟ್ಟಿಲ್ವಾ ಅಂತ? ನಗ್ತಾ ಇರ್ತಾಳೆ, ಏನೇ ಮಾಡಿದ್ರು ನಗ್ತಾ ಇರ್ತಾಳೆ. ಅದೇ ಪ್ಲಸ್ ಪಾಯಿಂಟ್ ಅವಳದು. ಇನ್ನು ಏನ್ ಹೇಳಿದ್ರು ಕೂಡ ಲವ್ ಮ್ಯಾರೇಜ್ ಅಲ್ಲ, ಅದು ಅರೇಂಜ್ ಮ್ಯಾರೇಜ್ ಅಲ್ಲಿ ಇಷ್ಟು ಹೊಂದಾಣಿಕೆ, ಅಷ್ಟು ಏನಂದ್ರು ಸುಮ್ನೆ ನಗ್ತಿರ್ತಾಳೆ. ಅದೇ ಪ್ಲಸ್ ಪಾಯಿಂಟ್. ಮನೇಲಿ ಜಗಳ ಏನಿರ್ತಿಲ್ಲ. ಅಂದ್ರೆ ಸೊಸೆ ಆಗಿ ಬಂದಾಗಿಂದ ನಿಮ್ಗೆ ಖುಷಿ ಇದೆಯಾ? ಆಮೇಲೆ ನಮ್ ಜೊತೆಗೂ ಹಂಗೆ ಮಗಳ ತರನೇ ಇರ್ತಾಳೆ. ಬಂದ ತಕ್ಷಣ ನಗದು, ಮಾತಾಡೋದು, ಪ್ರತಿಯೊಂದು ಹಂಗೆ ನಡ್ಕೊಳ್ತಾಳೆ. ದೊಡ್ಡಕ್ಕ ಅಂತ ಅಂದಾಗ ಅದ್ರೊಳಗೆ ತಂದಿರು ಬಿಟ್ರೆ ಹಬ್ಬ ಅವ್ರುಗಳಿಗೆಲ್ಲ ಹೆಣ್ಮಕ್ಳಿಗೆ. ಸೊ ನೀವು ಬೆಳೆದ್ ಬಂದಂತಹ ರೀತಿಯಲ್ಲಿ ಶ್ರೀನಿವಾಸ್ ಸರ್ ಹೇಗೆ ಅಂತ? ಬಹಳ ಸೌಮ್ಯ ಸ್ವಭಾವದವನು ಮೇಡಮ್. ಅವನು ಈಗೇನ್ ಸುಮ್ನೆ ತೋರಿಸ್ತಿದಾರಲ್ಲ, ಅದಕ್ಕಿಂತ ನಮ್ಮ ಹತ್ರ ಬಹಳ ಚೆನ್ನಾಗಿರ್ತಾನೆ. ತುಂಬಾ ಸೌಮ್ಯವಾಗಿ ನಡ್ಕೊಳ್ತಾಳೆ ನಮ್ಮ ಹತ್ರ. ಜಗಳ ಮಾಡೋದಾಗ್ಲಿ, ಹೊರಟಾಗಿ ಮಾತಾಡೋದಾಗ್ಲಿ ಏನು ಮಾಡಲ್ಲ. ಬಂದ ತಕ್ಷಣನೇ ಬರ್ರಿ, ಊಟ ಮಾಡ್ರಿ, ಕುತ್ಕೊಳ್ರಿ, ಇರ್ರಿ, ಹೋಗ್ಬೇಡ್ರಿ. 2 days ನಾವ್ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ತಾನೆ. ಯಾಕೆ ಬಂದಿಲ್ಲ ನೀವು, ಬರ್ರಿ ಬೇಗ ಮನೆಗೆ ಅಂತ ಕೇಳ್ತಾನೆ.
ಈ ತರ ಸಾಫ್ಟ್ ಇರೋರಿಗೆ ಅನ್ಯಾಯ ಆಗೋದು ಸಹಜ ಅಲ್ವಾ? ಸಹಜ ಯಾರಾದ್ರೂ ಹಂಗೆ ಬ್ಯಾಕ್ ಅಲ್ಲಿ ಹೊಡೆದಿರೋದು ಜಾಸ್ತಿ ಇದೆಯಾ? ಇದ್ದೇ ಇರುತ್ತೆ ಮೇಡಮ್, ಅದು ಗೊತ್ತಾಗಿಲ್ಲ, ಬಟ್ ಇದ್ದೇ ಇರುತ್ತೆ ಆ ತರದ್ದು ಅನ್ಸುತ್ತೆ. ಅದೇ ಆತರ ಆಗಿ ನಿಮ್ಮ ಹತ್ರ ಎಲ್ಲ ನೋವು ತೋಡ್ಕೊಂಡಿರೋಂಥದ್ದು ಹಂಗೇನ್ ಹೇಳ್ಕೊಂಡಿಲ್ಲ ಮೇಡಮ್. ಒಟ್ಟು ಅದನ್ನ ಹೇಳ್ಕೊಳಲ್ವಾ? ಏನ್ ಹೇಳಲ್ಲ ಅವ್ನ ಮನೆಯಲ್ಲಿ ನಗ್ತಾ ಬರ್ತಾನೆ, ಎಲ್ಲರನ್ನು ಮಾತಾಡಿಸ್ತಾನೆ, ಮತ್ತು ನಗ್ತಾನೆ ವಾಪಸ್ ಮನೆ ಇದಕ್ಕೆ ಹೋಗ್ತಾರೆ ಹೊರಗಡೆ ಈ ಕೆಲ್ಸಕ್ಕೆ. ಎಲೆಕ್ಷನ್ ಟೈಮ್ ಅಲ್ಲಿ ಹೇಗ್ ನೋಡ್ತಿದ್ದೀರಾ ಅವ್ರನ್ನ? ಆ ನಗು ಅವನ್ ನೋಡೇ ಇಲ್ಲ ಅವ್ನು. ಇವಾಗ ಬೆಳಗ್ಗೆ ಎಷ್ಟೊತ್ತಿಗೂ ಬರ್ತಾನೆ, ಮತ್ ಸಂಜೆ ಬರ್ತಾನೆ. ನಾವು ನೋಡೇ 2 days ಆಯ್ತು ಈಗ. ನಿಮ್ಗೆ ಎಷ್ಟು ಖುಷಿ ಇದೆ ಮಮ್ಮ ಈ ಕಡೆ ಆಚೆ ಎಲ್ಲ ಹೋಗ್ತಿದ್ದೀರಲ್ಲ ನೀವು? ತುಂಬಾ ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಮೇಡಮ್. ಎಲ್ಲಾ ಕಡೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನನ್ ತಮ್ಮ ಇಷ್ಟೊಂದು ಹೆಸರು ಗಳಿಸಿದಾನೆ ಅಂತ ನಮಗೆ ಬಹಳ ಸಂತೋಷ ಆಗ್ತದೆ. ಪ್ರತಿಯೊಬ್ರು ನಮ್ ಸೀನಣ್ಣ, ನಮ್ಮಣ್ಣ ನಮಗೆ ಸಹಾಯ ಮಾಡಿದಾನೆ, ನಿಮಗ್ ಸಹಾಯ ಮಾಡಿದಾನೆ, ನಮಗೆ ಆಕ್ಸಿಡೆಂಟ್ ಆಗಿ 5,000 ಕೊಟ್ಟ, ನಮಗೆ ಹೆಲ್ಪ್ ಮಾಡಿದಾನೆ, ಪ್ರತಿಯೊಬ್ರು ನೆನೆಸ್ತಾರೆ ಮೇಡಮ್. ಅದ್ ಕೇಳಿದಾಗ ಬಹಳ ಸಂತೋಷ ಆಗ್ತದೆ ನಮ್ಗೆ. ಹೀಗೆ ಆ ಗುಣ ಹೇಗ್ ಬಂತು ಅಂತ ಅಷ್ಟೊಂದು? ಅಪ್ಪನಿಂದ. ಅಪ್ಪ ಕೂಡ ಹಾಗೆ ಇದ್ರು. ಅಪ್ಪನೂ ಅಷ್ಟೇ, ಮನೆಗೆ ಯಾರೇ ಬಂದ್ರು ಏನೇ ಬಂದ್ರು ಸಹಾಯ ಹಸ್ತ ನೀಡ್ತಾನೆ ಬಂದಿದೆ ನಮ್ ತಂದೆ ನಮ್ ತಾಯಿ. ಅದೇ ಗುಣನೇ ನಮ್ ತಮ್ಮಂಗೂ ಇದೆ. ಇಡೀ ಅಂದ್ರೆ ಅಕ್ಕಂಗಿದಿರ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಹಳ ಚೆನ್ನಾಗಿ ನೋಡ್ಕೊಳ್ಳೋದು, ತಮ್ಮದಿರ್ ನೋಡ್ಕೊಳ್ತಾ ಇದ್ದಾರೆ. ಅಣ್ಣನೂ ನೋಡ್ಕೊಳ್ತಾನೆ, ತಮ್ಮನೂ ನೋಡ್ಕೊಳ್ತಾನೆ ಮೇಡಮ್. ಅಣ್ಣನೂ ಇದ್ದಾರೆ. ಅಣ್ಣ ಇದ್ದಾರೆ, ಅವನು ಹಂಗೆ ನೋಡ್ಕೊಳ್ತಾನೆ, ಇವನು ಹಂಗೆ ನೋಡ್ಕೊಳ್ತಾನೆ ಮೇಡಮ್. ಇಬ್ರು ತುಂಬಾ ಚೆನ್ನಾಗಿ ನೋಡ್ತಾರೆ. ಫೈನಲಿ ಇನ್ನೊಂದೇ ದಿನ ಇರೋದು ma'am. ಹೌದು ಮೇಡಮ್. ಸಭೆ ನಾಳೆ ಮನೆ ಪ್ರಚಾರ. ಸೊ ಅದೊಂದು ಏನೋ ಒಂದು ಆತಂಕ ಇದೆಯಾ? ಇದೆ ಮೇಡಮ್, ಟೆನ್ಷನ್ ಇದೆ. ದಿನ ಮೊಬೈಲ್ ಅಲ್ಲಿ ಅಪ್ಡೇಟ್ಸ್ ನೋಡ್ತಿರ್ತೀವಿ. ಸ್ವಲ್ಪ ಬೇರೆ ಕಮೆಂಟ್ಸ್ ಬಂದ ತಕ್ಷಣನೇ ಬೇಜಾರಾಗ್ತತಿ. ಮತ್ತೆ ಯಾರು ಇಲ್ಲ ನಾವು ಶ್ರೀನಗರ ತರ್ತೀವಿ ಅಂದ ತಕ್ಷಣ ಮತ್ತೆ ಖುಷಿ ಆಗುತ್ತೆ. ಮತ್ತೆ ಹಂಗೆ ಪ್ರಚಾರಕ್ಕೆ ಹೋಗ್ತಾ ಇದೀವಿ ಬೆಳಗ್ಗೆ ಸಂಜೆ. ಪ್ರತಿ ಒಂದಿನ ಮಿಸ್ ಮಾಡ್ಲಿದಂಗೆ ಪ್ರಚಾರ ಎಲ್ಲ ಮಾಡ್ತಾ ಇದೀವಿ. ಪ್ರತಿಯೊಬ್ರು ಸ್ಪಂದಿಸ್ತಾರೆ, ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಮುಸ್ಲಿಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಮಗ್ ಸ್ಪಂದಿಸ್ತಾರೆ. ನಮ್ಮಣ್ಣ, ನಮ್ಮ ಅಣ್ಣ, ನಮ್ ತಮ್ಮ, ನಾವು ದಾಸ್ಕರೆಪ್ಪರ್ ಮಕ್ಕಳು, ನಾವು ಒಳ್ಳೆ ದಾರಿಯಲ್ಲಿ ಬಂದಿದ್ದಾರೆ, ನಾವು ಕೈ ಹಿಡಿತೀವಿ, ನಾವು ಮಾಡ್ತೀವಿ, ಹೋಗಮ್ಮ ನೀವ್ ಯಾಕೆ ಇಷ್ಟು ಬಿಸಿಲಲ್ಲಿ ಬರ್ತೀರಾ, ನೀವ್ ಹೋಗಿ ಅಂತ ಅಷ್ಟು ಚೆನ್ನಾಗಿ ನಮಗ್ ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್. ಓಕೆ, ಈಗ ಮುಗಿತಾ ಇದೆ, ಎಲೆಕ್ಷನ್ ಗೆ ಟೈಮ್ ಹತ್ರ ಬರ್ತಿದೆ. ಎಲ್ರು ಸೀನಣ್ಣಗೆ ಏನ್ ಹೇಳ್ತೀರಾ? ಆಲ್ ದ ಬೆಸ್ಟ್. ಗೆದ್ದು ಬರ್ಲಿ ನನ್ ತಮ್ಮ. ಎಲ್ಲರ ಆಶೀರ್ವಾದ ಸಿಕ್ಕಿದೆ. ಎಲ್ಲರ ಮನೆ ಮಗ ಸೇವಕನಾಗಿ ದುಡಿತಾ ಇದ್ದಾನೆ. ಎಲ್ಲರ ಸೇವೆ ಮಾಡಲು ಅವಕಾಶ ಮಾಡ್ಕೊಡ್ಲಿ ಅವನಿಗೆ ಅಂತ ನಾವ್ ಕೇಳ್ಕೊಳ್ತೀವಿ. ಯಾರು ನಿಮ್ಗೆ ಇನ್ಸ್ಪಿರೇಷನ್? ಇಷ್ಟೊಂದು ನಗುಮುಖ, ಅದು ಗಂಡ ಹೆಂಡತಿ ಒಂಚೂರು ಜಗಳ ಆಡಲ್ಲ ಅಂದ್ರೆ ನಮ್ಗೆ ಏನ್ ಅಲ್ಲ, ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಹೇಳಿ ಇವಾಗ ಇದು? ನಾವ್ ಯಾವತ್ತೂ ಜಗಳ ಆಡಿಲ್ಲ. ಅಮ್ಮನೂ ಹಾಗೆ ಇದ್ರು, ನಮ್ ತಾತನ್ ಕೂಡ ಹಾ. ನಾವು ಹಾಗೆ ಇದ್ದೀವಿ. ಸಂಬಂಧದಲ್ಲಿ ಮದ್ವೆ ಆಗಿರೋದು? ಹಾ ಹೌದು. ಯಾರನ್ನ ನೋಡಿ ಇಷ್ಟು ಬುದ್ಧಿ ಕಲ್ತಿದ್ದೀವಿ? ಅಮ್ಮ. ನಿಮ್ಮಮ್ಮ. ಓಕೆ, ಅಂದ್ರೆ ನೀವು ಏನು ಅತ್ತೆ. ಡಿಮ್ಯಾಂಡ್ ಮಾಡಲ್ವಾ? ಇಲ್ಲ, ಇಲ್ಲ. ಅವ್ರಿಗೆ? ಅಮ್ಮ ಅಂದ್ರೆ ನಮ್ಮ ಅತ್ತೆ. ಹಾ, ಹಾ. ನಾವೇನು ಡಿಮ್ಯಾಂಡ್ ಮಾಡಲ್ಲ. ಇಂಥದ್ ಕೊಡ್ಸಿ ಅಂತಾನು ಇಲ್ಲ, ಕೇಳಲ್ಲ. ಇಲ್ಲ, ಅವ್ರೇ ಕೇಳಿಲ್ಲ. ಕೊಟ್ಬಿಡ್ತಾರೆ ಮುಂಚೆ. ಇಲ್ಲ, ನಾನು ನಮ್ಮ ಅತ್ತೆನೆ ಹೋಗಿ ತಗೊಂಡ್ಬರ್ತೀವಿ. ದುಡ್ಡು ಕೊಟ್ಬಿಡ್ತಾರೆ, ಅದಕ್ಕೆ ಜಗಳ ಆಗ್ತಾ ಇಲ್ಲ. ಅಲ್ಲ, ಅವ್ರನ್ನ ಯಾವಾಗ ಗೆದ್ದ ಮೇಲೆ ಹೇಳ್ಬೇಕು ಅವ್ರಿಗೆ, MLA ಏನಾದ್ರು ಆದ್ರೆ ಬಿಸಿ ಇರ್ತಿರಲ್ಲ, ಒಂದ್ ಸ್ವಲ್ಪ ಎಂಟಿ ಟೈಮ್ ಕಡಿಮೆ ಕೊಡಿ ಅಂತ. ಅವಾಗ ಜಗಳ ಆಗ್ಬೋದಂತ. ಏನಿಲ್ಲ. ಈಗೂ ಟೈಮ್ ಇಲ್ಲ, ಅವಾಗ ಟೈಮ್ ಇಲ್ಲ. ಇದನ್ನೇ ಹ್ಮ್. ಅಮ್ಮ ಊಟ ಮಾಡಿದ್ಯಾ, ಟ್ಯಾಬ್ಲೆಟ್ಸ್ ತಗೊಂಡ್ರ ಎಲ್ಲ ಕೇಳ್ತಾರೆ. ಫಸ್ಟ್ ಬಂದಾನೆ ಅಮ್ಮನ್ ಮಾತಾಡ್ಸ್ತಾನೆ. ಅಮ್ಮನ್ ಮಾತಾಡ್ಸಿದ ತಕ್ಷಣ ಮತ್ತೆ ಅವಳಿಗೆ ಮಾತಾಡ್ಸ್ತಾನೆ. ಮಕ್ಳಿಗೆ, ಮನೆಗಿರೋರ್ಗೆ ಎಲ್ಲರಿಗೂ ಕೇಳ್ತಾನೆ, ಆರಾಮಿದ್ದೀರಾ? ನಮ್ಮನೆಯವರು ಆಲ್ರೆಡಿ 60 ಆಗ್ತಾ ಇದ್ದಾರೆ. ಅವ್ರಿಗೆ ಕೂಡ ಎಲ್ಲ ಫೋನ್ ಮಾಡಿ ವಿಚಾರ, ಮಮ್ಮ ನೀವು ಆರಾಮಿದ್ದೀರಾ, ಟ್ಯಾಬ್ಲೆಟ್ಸ್ ತಗೊಂಡ್ರ, ಪ್ರತಿಯೊಬ್ಬರು ವಿಚಾರ ಮಾಡ್ತಾರೆ. ಎಷ್ಟ್ ಲವ್ ಇದೆ ಇಬ್ರು ಮಧ್ಯೆ? ಹೆಂಗಿದೆ ಬಾಂಡಿಂಗ್? ಅವ್ರು ಬಹಳ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅದೇ ಅವ್ನು ಏನ್ ಬೇದ್ರು ನಗ್ತಾ ಇರ್ತಾಳೆ. ಅವ್ನು Smile ನೋಡಿ. ಮಾಡಿದ್ರೆ ನಗ್ತಾ ಇರ್ತಾಳೆ. ಅದೇ ಪ್ಲಸ್ ಪಾಯಿಂಟ್. ಎಷ್ಟು ವರ್ಷ ಆಯ್ತು ಕರೆಕ್ಟ್ ಆಗಿ ನಿಮ್ದು ಮದ್ವೆ ಆಗಿ? 14 ವರ್ಷನೇ. 14 ವರ್ಷ. ಹಾ. ಆದ್ರೆ ಇವ್ರು ಇವಾಗ ಮದ್ವೆ ಆಗಿರೋ ತರ ಫ್ರೆಶ್ ಫೀಲ್ ಮಾಡ್ತಾರೆ. ಆ, ಅಲ್ಲ ಶ್ರೀನಿವಾಸ ದೇವ್ರು ನಾಚಿ ಆಗ್ತಾರವಾ. ಎನಿವೇಸ್, ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ನಿಮ್ಮ ಯಜಮಾನ್ರಿಗೆ ಒಳ್ಳೇದಾಗ್ಲಿ, ನೀವು ಕೂಡ ಗೆದ್ ಬರ್ಲಿ ಅಂತ ಕೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಎಲೆಕ್ಷನ್ ಟೆನ್ಷನ್ ಅಲ್ಲೂ ಕೂಡ ಇಷ್ಟು ಮುದ್ದಾಗಿ ಇಷ್ಟು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಸೊ ಶ್ರೀನಿವಾಸ್ ಅವ್ರನ್ನ ನೋಡಿದಾಗ ಎಲ್ರು ಕೂಡ ವಾವ್ ಅಂತಿರೋದು ಯಾಕೆ ಅನ್ನೋದು ಮನೆ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಮನೆ ವಾತಾವರಣ ಕೂಡ ಚೆನ್ನಾಗಿರ್ಬೇಕು. ಇಲ್ಲಿ ನಗು ಮುಖ ಎಲ್ರಿಗೂ ಇರೋದ್ರಿಂದ ಪಾಸಿಟಿವ್ ವೈಬು ಜಾಸ್ತಿ ಇದೆ. ಸೊ ಎಲ್ಲರ ಆಸೆ ಕೂಡ ಅವರ ಮನೆಯ ಮಗ ಗೆದ್ದು ಬರ್ಲಿ ಅನ್ನೋದೇ ಆಗಿದೆ. ಇದಿಷ್ಟು ಮನೆ ಮಕ್ಕಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ದಾವಣಗೆರೆ.